ಸುವರ್ಣ ನ್ಯೂಸ್ನಲ್ಲಿ ಪ್ರಕಾಶ್ ರಾಜ್ಗೆ ಸಂಬಂಧಿಸಿದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ನಟ ಪ್ರಕಾಶ್ ರಾಜ್ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಕಾಶ್ ರಾಜ್ಗೆ ಸಂಬಂಧಿಸಿದ ಬಿಗ್ ಬ್ರೇಕಿಂಗ್ ಇದು. ಪ್ರಕಾಶ್ ರಾಜ್ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಪ್ರಕಾಶ್ ರಾಜ್ ವಿರುದ್ಧ ಬೆಂಗಳೂರು ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವುದು. ಕಾನೂನು ಉಲ್ಲಂಘನೆ ಆರೋಪದಲ್ಲಿ ಪ್ರಕಾಶ್ ರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಏನ್ ಕಾನೂನನ್ನ ಉಲ್ಲಂಘನೆ ಮಾಡಿದ್ರು? ಹಾಗಾದ್ರೆ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ದಾದ್ರೂ ಯಾಕೆ? ಸಮನ್ಸ್ ವಾರೆಂಟ್ಗೆ ಡೋಂಟ್ ಕೇರ್ ಅಂದಿದ್ದಾರೆ. ಈಗ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಬಿದ್ದಿದೆ. ಬೆಂಗಳೂರಿನ 48ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಹೊರಬಿದ್ದಿದೆ. 2 ಬಾರಿ ಸಮನ್ಸ್, 2 ಬಾರಿ ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ರು ಪ್ರಕಾಶ್ ರಾಜ್. ಈಗ 3ನೇ ಬಾರಿ ನಟ ಪ್ರಕಾಶ್ ರಾಜ್ಗೆ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್. ಯಾವ ಕಾರಣಕ್ಕಾಗಿ? ಪ್ರಕಾಶ್ ರಾಜ್ ಮೇಲೆ ಇದ್ದಂತ ಆರೋಪ ಆದ್ರೂ ಏನು ನೋಡೋಣ. 2 ಬಾರಿ ಸಮನ್ಸು, 2 ಬಾರಿ ಅರೆಸ್ಟ್ ವಾರೆಂಟ್ ಆದ್ರೂ ಕೂಡ ಡೋಂಟ್ ಕೇರ್ ಅಂತಿದೆ. ತಲೆನೇ ಕೆಡಿಸ್ಕೊಂಡಿಲ್ಲ, ಉತ್ತರ ಕೂಡ ಕೊಟ್ಟಿಲ್ಲ ಕೋರ್ಟಿಗೆ. ಈಗ 3ನೇ ಬಾರಿ ನಟ ಪ್ರಕಾಶ್ ರಾಜ್ಗೆ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಕೋರ್ಟ್ ವಿಚಾರಣೆಗೆ ಹಾಜರಾಗೇ ಇಲ್ಲ ಪ್ರಕಾಶ್ ರಾಜ್. ಈಗ ಬಂಧನ ಭೀತಿಯಲ್ಲಿದ್ದಾರೆ. ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಇದೆ. ಪ್ರಕಾಶ್ ರಾಜ್ ವಿರುದ್ಧ ಬೆಂಗಳೂರು ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕಾನೂನು ಉಲ್ಲಂಘನೆ ಮಾಡಿದಂತ ಆರೋಪದಲ್ಲಿ 2 ಬಾರಿ ಸಮನ್ಸ್, 2 ಬಾರಿ ಅರೆಸ್ಟ್ ವಾರೆಂಟ್ ಆದ್ರೂ ಸಹ ತಲೆ ಕೆಡಿಸ್ಕೊಂಡಿಲ್ಲ, ಡೋಂಟ್ ಕೇರ್ ಅಂದಿದ್ರು. ಕೋರ್ಟಿನ ವಿಚಾರಣೆಗೂ ಸಹ ಹಾಜರಾಗಿರಲಿಲ್ಲ. ಕಾನೂನು ಉಲ್ಲಂಘನೆ ಮಾಡಿದಂತ ಆರೋಪದಲ್ಲಿ ನಟ ಪ್ರಕಾಶ್ ರಾಜ್ ಬಂಧನ ಭೀತಿಯಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಪ್ರಕಾಶ್ ರಾಜ್ ಅರೆಸ್ಟ್ ಆಗಬಹುದು. ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಇದೆ. 3ನೇ ಬಾರಿ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಬೆಂಗಳೂರಿನ 48ನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಹೊರಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಕಾಶ್ ರಾಜ್ಗೆ ಸಂಬಂಧಿಸಿದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಹಾಗಾದ್ರೆ ಯಾವ ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ಗೆ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ? ಕೊಡ್ತೀವಿ ಇದರ ಬಗ್ಗೆ ಮಾಹಿತಿ. ಕಾನೂನು ಉಲ್ಲಂಘನೆ ಮಾಡಿದಂತ ಆರೋಪ ಪ್ರಕಾಶ್ ರಾಜ್ ಮೇಲಿದೆ. ಏನ್ ಕಾನೂನನ್ನ ಉಲ್ಲಂಘನೆ ಮಾಡಿದ್ರು? ಏನ್ ಆರೋಪ ಇವ್ರ ಮೇಲಿರೋದು? ಮಾರ್ಚ್ 17ಕ್ಕೆ ಪ್ರಕಾಶ್ ರಾಜ್ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿತ್ತು. ಏಪ್ರಿಲ್ 17ಕ್ಕೆ 2ನೇ ಬಾರಿ, ಮಾರ್ಚ್ 17ಕ್ಕೆ 1ನೇ ಬಾರಿ ಪ್ರಕರಣದಲ್ಲಿ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿಯಾಗಿತ್ತು. ಅದಾಗಿ 1 ತಿಂಗಳಿಗೆ 2ನೇ ಬಾರಿ, ಏಪ್ರಿಲ್ 17ಕ್ಕೆ 2ನೇ ಬಾರಿ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿತ್ತು. ಜೂನ್ 12ಕ್ಕೆ 3ನೇ ಬಾರಿ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಯನ್ನ ಜುಲೈ 25ಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಮುಂದಿನ ವಿಚಾರಣೆಗೆ ಪ್ರಕಾಶ್ ರಾಜ್ರನ್ನ ಪೊಲೀಸರು ಹಾಜರುಪಡಿಸ್ತಾರ? 3 ಅರೆಸ್ಟ್ ವಾರೆಂಟ್ ಜಾರಿಯಾದ್ರೂ ಕೂಡ ಕೋರ್ಟಿಗೆ ಬಂದಿಲ್ಲ. ವಿಚಾರಣೆಗೆ ಹಾಜರಾಗಿಲ್ಲ ಕೋರ್ಟ್ ಮುಂದೆ ಪ್ರಕಾಶ್ ರಾಜ್. ಈಗ 3ನೇ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಮಾರ್ಚ್ 17ಕ್ಕೆ ಮೊದಲ ಬಾರಿ ಈ ಪ್ರಕರಣದಲ್ಲಿ, 2ನೇ ಬಾರಿ ಏಪ್ರಿಲ್ 17ಕ್ಕೆ, 3ನೇ ಬಾರಿ ಜೂನ್ 12ಕ್ಕೆ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ನೋಟಿಸ್ ಜಾರಿ ಮಾಡಿದೆ ಕೋರ್ಟ್. ವಿಚಾರಣೆಯನ್ನ ಜುಲೈ 25ಕ್ಕೆ ಮುಂದೂಡಿಕೆ ಮಾಡಿದೆ. ಹಾಗಾದ್ರೆ ಮುಂದಿನ ವಿಚಾರಣೆಗೆ ಪೊಲೀಸರು ಪ್ರಕಾಶ್ ರಾಜ್ರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರಾ?
3 ಅರೆಸ್ಟ್ ವಾರೆಂಟ್ ಜಾರಿಯಾದ್ರೂ ಕೂಡ ಪ್ರಕಾಶ್ ರಾಜ್ ಕೋರ್ಟ್ಗೆ ಬಂದಿಲ್ಲ. ಇನ್ನಾದ್ರೂ ವಿಚಾರಣೆಗೆ ಹಾಜರಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾರಾ ನೋಡ್ಬೇಕೀಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.